ಪರಿಚಯ ಇಲ್ಲದೆ ಇರೋರು ನಿಮ್ಮನ್ನು ಫಾಲೋ ಮಾಡ್ತಿರೋ ಹಾಗೆ ಬಿಹೇವ್ ಮಾಡ್ತೀರಾ? ನಿಮ್ಗೇನು ಅನಿಸುತ್ತೋ ಅದನ್ನು ಆನ್ ಫೇಸ್ ಹೇಳಿ, ಬೈಬೇಕು ಅನ್ಸಿದ್ರೆ ಬೈದ್ಬಿಡಿ, ಆದರೆ ಹೀಗೆ ಮೌನವಾಗಿರಬೇಡಿ. ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಈಗಿಲ್ಲಿ ಯಾರೂ ಇಲ್ಲ ಕಮಲಿ ಅವರೇ, ನಾನು ನೀವು ಅಷ್ಟೆ. ಮಾತಾಡಿ. ಕಣ್ಣಿಗೆ ಕಾಣಿಸೋಕೆ ವಿವರಣೆ ಯಾಕೆ ಸರ್? ನಾನೇನಂತ ಹೇಳಿ, ನೀವು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ದೀರೋ ಅಂತ ನಂಗೆ ಅರ್ಥ ಆಯ್ತಿಲ್ಲ. ನಾನು ನಿಮ್ಮಂಗೆ ಇವ್ನಿ ಸರ್. ಈಗೇನು ನಡೀತಾ ಇತ್ತೋ ಅದೆಲ್ಲ ಕನ್ಸಾಗೆ ಇದ್ದಿದ್ರೆ ಚೆಂದಾಗಿರ್ತಿತ್ತು ಅಂತ ದಿನ ಬೇಡ್ಕತೀವ್ನಿ. ಚೆಂದಾಗಿದ್ದಿದ್ದ ದಾರಿ ದಿಢೀರಂತ ಹಳ್ಳ ಆದಂಗೆ. ಮುಂದೆ ಏನು ಅಂತಾನೆ ಅರ್ಥ ಆಯ್ತಿಲ್ಲ ಸರ್. ಸಾರಿ. ನೀವೇನ್ ತಪ್ಪು ಮಾಡಿದ್ರಿ ಸರ್ ಸಾರಿ ಕೇಳೋಕೆ? ನಿಮ್ಮ ಅವ್ವಂಗೆ ಹಿಂಗಾಗ್ಬಾರ್ದಿತ್ತು. ಆದ್ರೆ ಅದು ಯಾರ ತಪ್ಪು ಅಲ್ಲ, ನಾನು ಇಲ್ಲಿಗೆ ಬರಬಾರ್ದಿತ್ತು. ನನ್ನವನ್ ಮಾತು ಕೇಳ್ಕೊಂಡು ನಾನು ಇಲ್ಲಿಗೆ ಬಂದೆ. ನಾನು ಬರ್ದೇ ಇದ್ದಿದ್ರೆ ಪರಿಸ್ಥಿತಿ ಇಷ್ಟೊಂದು ಸಂಕಷ್ಟಕ್ಕೆ ತಿರುಗ್ತಿರ್ಲಿಲ್ಲ. ಹಂಗೆ ನೋಡಿದ್ರೆ ನೆಂದೆ ತಪ್ಪು. ಹಾಗನ್ಬೇಡಿ ಕಮಲಿ ಅವರೇ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಜಗಳ ಮಾಡಿ ಮನೆಯಿಂದ ಹೊರಟೋಗಿರೋರು. ಆದರೆ ನೀವು ಅಮ್ಮಗೆ ಬೇಜಾರಾಗುತ್ತೆ ಅಂತ ನಿಮ್ಗೆ ಎಷ್ಟೇ ಅವಮಾನ ಆದರೂ ಸಹಿಸ್ಕೊಂಡಿದ್ದೀರಾ. ಐ ಲವ್ ಯು ಕಮಲಿ ಅವರೇ. ನಿಮ್ಮವ್ವ ನೋಡಿದ್ರೆ ಕಷ್ಟ ಆಯ್ತೈತೆ ಸರ್. ನಾನು ಹೋಯ್ತೀನಿ. ಹೋಗ್ಬೇಡಿ ರೀ ಕಮಲಿ ಅವರೇ. ಇಲ್ಲ ಸರ್, ನಾನಿಲ್ಲಿರೋ ಗಂಟ ನಾವಿಬ್ರು ದೂರ ಇದ್ದೇನೆ ಒಳ್ಳೇದು. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಅವ್ವನ್ನ ಚೆಂದಾಗಿ ನೋಡ್ಕೊಳ್ಳಿ. ಅವರು ಆದಷ್ಟು ಬೇಗ ಗುಣ ಆಗಬೇಕು. ಸಮಯ ಸಿಕ್ಕಿದ್ರೆ ಸಾಕು ನನ್ನ ಮಗನ ಬುಟ್ಟಿಗೆ ಹಾಕೊಳ್ಳೋಕೆ ಕಾಯ್ತಾ ಇರ್ತೀಯ ಅಲ್ವಾ? ಯಾವ್ದೋ ಗೊಬ್ಬೆನ ಕೈಯಾಗಿ ಮಾಡಿಕೊಂಡು ಕಮಲಿ ಜೀವನ ತೆಗೆಯೋದ್ರ ಬಗ್ಗೆ ಮಾತಾಡ್ತಾವನೆ ಅಂದ್ರೆ ಇವನನ್ನ ಮನೆಯಾಗಿ ಮಾಡಿಕೊಳ್ಳೋದು ಸಾನೆ ಅಪಾಯ. ಇವರಿಗೆ ಇವನಂತ ಹೇಳಿ ಆದಷ್ಟು ಬಿರ್ನೆ ಇವನನ್ನ ಮನೆಯಿಂದ ಆಚೆ ಹಾಕ್ಬೇಕು. ಸದ್ಯಕ್ಕೆ ಒಳ್ಳೆ ವಿಷಯ ಅಂದ್ರೆ ಕಮಲಿ ಆ ಮನೇಲಿರೋದು, ಅವಳು ಅಲ್ಲೇ ಆರಾಮಾಗವಳೆ. ಆದ್ರೆ ಎಷ್ಟು ದಿವಸ ಅಂತ ಅಲ್ಲಿರಕ್ಕಾಗ್ತದೆ? ಇವನು ಇಲ್ಲಿ ಗಂಟ ಹುಡುಕಂಡ್ ಬಂದವನೇ. ಕಮಲಿ ಅಲ್ಲಿರೋದುನುವೆ ಗೌರಿ.
ಈ ಗಿಡಗಳಿಗೆ ನೀರು ಹಾಕಿ ಗೊಬ್ಬರ ಹಾಕಿ ಜೋಪಾನ ಮಾಡ್ದಂಗೆ ನಿನ್ನ ಮಗಳನ್ನ ಜೋಪಾನ ಮಾಡಿಟ್ಟಿದ್ಯಾ ಗೌರಿ. ಅವಳೆ ಹುಡುಕ್ತೀನಿ, ನನ್ನ ಕೈಗೆ ಸಿಕ್ಕೇ ಸಿಗ್ತಾಳೆ. ಮಾಡೋದೆಲ್ಲ ಮಾಡಿ ಈಗ ಮಾತು ಬರ್ದೇ ಇರೋಳ್ ತರ ನಿಂತಿದ್ಯಲ್ಲ, ಬಾಯ್ ಬಿಡು. ಮಾ, ನೀವು ತಪ್ಪು ತಿಳ್ಕೊಂಡೀರಾ? ಇಲ್ಲ ರಿಷಿ, ತಪ್ಪಾಗಿ ತಿಳ್ಕೊಂಡಿರೋದು ನಾನಲ್ಲ. ಮೊದ್ಲಿಂದನೂ ಇವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರೋದು ನೀನು. ಈಗ ಸರಿಯಾದ ದಾರಿ ಹಿಡಿದು ಅನಿಕನ ಮದ್ವೆ ಆಗೋ ಒಪ್ಕೊಂಡಿದ್ಯಾ. ಅದನ್ನ ಇವಳಿಂದ ಸಹಿಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಿನ್ನ ಮನ್ಸು ಬದಲಾಯಿಸೋಕ್ ಪ್ರಯತ್ನ ಪಡ್ತಿದ್ದಾಳೆ. ಮೇಡಮ್ ಇಲ್ಲ, ನಾನು ಆ ಥರ ಏನು ಮಾಡಲಿಲ್ಲ. ಆಹಾ, ಆಡೋ ಮಾತ್ ನೋಡು, ಏನು ಗೊತ್ತಿಲ್ದಿರೋ ಗೊಂಬೆ. ನನ್ನ ನೋಡ್ಕೊಳ್ಳೋ ನೆಪದಲ್ಲಿ ನಮ್ಮ ಮನೆಗೆ ಬಂದು ನನ್ನ ಮಗನ ಹಿಂದೆ ಬಿದ್ದಿದ್ಯಾ? ಮಾ, ಕಮಲಿ ಅವರು ನನ್ನಿಂದ ಬಿದ್ದಿಲ್ಲ. ರಿಷಿ ಸರ್, ನೀವೇನು ಹೇಳ್ಬೇಡಿ, ನಾನೇ ಹೇಳ್ತೀನಿ. ಮೇಡಮ್, ನೀವು ಅನ್ಕೊಳ್ಳೋ ಥರ ನಾನು ರಿಷಿ ಸರ್ ತಾವ ಮಾತಾಡಕ್ ಬರ್ನಿಲ್ಲ. ಅಡುಗೆಗೆ ಏನು ಮಾಡಬೇಕು ಅಂತ ಕೇಳಕ್ ಬಂದೆ, ಅಟೆಯ. ಇನ್ಮ್ಯಾಕೆ ಅದು ಕೇಳಕ್ಕಿಲ್ಲ. ನನಗೆ ಸಂಸ್ಬಿಡಿ. ನೀನು ಬಂದಿದ್ದ ದಿನಾನೇ ಈ ಮನೆಯಿಂದ ಓಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇದಾರಲ್ಲ ನಮ್ಮ ಮನೇಲಿ ಪಾಪ ಪುಣ್ಯ ಮಾತಾಡ್ಕೊಂಡು, ನೀನ್ ಈ ಉಡುಗೆ ತೊಡುಗೆ ನೋಡಿ ನೀನ್ ಇನ್ನೋಸೆಂಟ್ ಅಂತ ಎಲ್ರೂ ನಂಬಿರ್ಬೋದು, ಆದ್ರೆ ನಾನ್ ನಂಬಲ್ಲ. ರಿಷಿ, ಇವಳಿಂದ ದೂರ ಇರು. ದುಡ್ಡಿರೋರ್ನ ಕಂಡ್ರೆ ಬುಟ್ಟಿಗೆ ಹಾಕೊಳ್ಳೋಕೆ ಕಾಯ್ತಾ ಇರ್ತಾಳೆ. ಅಯ್ಯೋ ಕಮಲಿ, ನೀನ್ ಇಲ್ಲಿದ್ಯಾ? ಏನಾಯ್ತು ಆಂಟಿ? ನಾನೇ ಕಮಲಿಗೆ ರಿಷಿ ಹತ್ರ ಏನು ಅಡುಗೆ ಮಾಡಬೇಕು ಕೇಳ್ಕೊಂಡು ಬಾ ಅಂತ ಕಳಿಸಿದ್ದು. ಏನು ಮಾಡಿದ್ಲು? ಕಮಲಿ, ಸ್ವಲ್ಪ ಕೆಲಸ ಇದೆ, ಬಾ ನನ್ನ ಜೊತೆ. ಸೋ ಸಾರಿ ಕಮಲಿ. ತಾರಾ ಆಂಟಿಯಾಗಿ ಮಾತಾಡಿದ್ದಕ್ಕೆ ನೀನೇನು ಬೇಜಾರು ಮಾಡ್ಕೋಬೇಡ. ಅವರಿಗೆ ಮೆಮರಿ ವಾಪಸ್ ಬರೋವರೆಗೂ ನಾವು ಹೀಗೆ ಆ್ಯಕ್ಟ್ ಮಾಡಬೇಕು. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಕಮಲಿ. ನಾನು ಕೊಟ್ಟಿರೋ ಐಡಿಯಾಯಿಂದನೇ ಇದೆಲ್ಲ. ತಾರಾ ಆಂಟಿ ನಿನ್ನ ಮೇಲೆ ಇಷ್ಟೊಂದು ಕೋಪ ಇಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ರಿಷಿ ಮತ್ತು ನಾನು ಲವರ್ಸ್ ಥರ ಆ್ಯಕ್ಟ್ ಮಾಡಿದ್ರೆ ಅವರಿಗೆ ಹಳೇದೆಲ್ಲ ನೆನಪಾಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ತಾರಾ ಆಂಟಿ ಈಗೆಲ್ಲ ಅನ್ಕೋತಾರೆ ಅಂತ ನಾನು ಕಲ್ಪನೆನೂ ಮಾಡಿರಲಿಲ್ಲ. ಇವತ್ತು ನಡೆದಿರೋ ಇನ್ಸಿಡೆಂಟಿಂದ ನಿಂಗೆ ಬೇಜಾರಾಯಿತು ಅಂದರೆ ಐ ಆಮ್ ಸೋ ಸೋ ಸಾರಿ ಕಮಲಿ. ಅನಿಕಾ, ಇದ್ರಾಗ ನಿಂದೇನೂ ತೆಪ್ಪಿಲ್ಲ. ನೀನು ಯಾಕೆ ಸಾರಿ ಕೇಳ್ತಿದ್ಯಾ? ಇಷ್ಟಕ್ಕೂ ನನಗೆ ಒಳ್ಳೇದಾಗಲಿ ಅಂತ ನೀ ಇದನ್ನೆಲ್ಲ ಮಾಡ್ತಿದ್ಯಾ. ನನಗೆ ನಿನ್ನ ಮ್ಯಾಕೆ ಯಾವುದೇ ಥರ ಬೇಸರ ಇಲ್ಲ. ತಾರಾ ಮೇಡಮ್ಗೆ ಹಿಂಗೆಲ್ಲ ಆಯ್ತಲ್ಲ ಅನ್ನೋ ಸಂಕಟ
ನನಗೆ ಕಾಡ್ತೈತೆ. ಆದಷ್ಟು ಬಿರ್ನೆ ಇದೆಲ್ಲ ಸರಿ ಹೋದ್ರೆ ಆಟೆ ಸಾಕು. ಆಗ್ತಾರೆ ಕಮ್ಲಿ, ಆದಷ್ಟು ಬೇಗ ಸರಿ ಹೋಗ್ತಾರೆ. ಐ ಥಿಂಕ್ ನಾವಿವಾಗ ಏನು ಮಾಡ್ತಿದ್ದೀವೋ ಅದನ್ನೇ ಮಾಡಬೇಕು. ಅನಿಕಾ, ನಾನು ಮದುವೆ ಆಗಿ ಬರೋ ಮನೆಗೋಸ್ಕರ ನೀ ಈಟೋನೆಲ್ಲ ನಾಟಕ ಮಾಡ್ತಿದ್ಯಾ? ನೀನು ಬದಲಾಗಿರೋ ಗುಣನ ಮೆಚ್ಚಬೇಕಾಗಿದ್ದೆ ಅನಿಕಾ. ನಿನ್ ಮ್ಯಾಕೆ ನನ್ಗೆ ಯಾವುದೇ ಥರ ಬೇಸರ ಇಲ್ಲ. ನೀನು ಚಿಂತೆ ಮಾಡಬೇಡ. ಅಬ್ಬಾ, ಈಗ ಸಮಾಧಾನ ಆಯಿತು ಕಮ್ಲಿ. ಯಾರು ಏನೇ ಅಂದ್ಕೊಂಡ್ರು ನಿನಗೆ ನನ್ನ ಮೇಲೆ ಇರೋ ಒಪಿನಿಯನ್ನೇ ನನಗೆ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಕಮ್ಲಿ. ರಸ್ತೆಯಲ್ಲಿ ಬಿದ್ದಿದ್ದವಳು ನೀನು ರಾಣಿಯಾಗೋ ಕನ್ಸು ಕಂಡಿಯಲ್ಲ, ಇನ್ಮೇಲೆ ನೋಡು ಆ ಕನ್ಸನ್ನ ಹೇಗೆ ಒಡೆದಾಕಿ ಮತ್ತೆ ನಿನ್ನ ರಸ್ತೆಗೆ ತಳ್ತೀನಿ ಅಂತ. ನೀನು ಈ ಮನೆಗೆ ಬಂದು ಸಾನೆ ದೊಡ್ಡ ತೆಪ್ಪು ಮಾಡಿದ್ಯಾ. ಸುಮ್ಕೆಲಿಂದ ಹೊಂಟೋಗು. ಹೊಂಟೋಗುನಾ? ಹಳೆ ಬಾಕಿ ತೀರ್ದೆ ಹೊಂಟೋಗು ಅಂದ್ರೆ ಹೆಂಗೆ ಗೌರಿ? ಹಳೆದ್ರ ಬಗ್ಗೆ ಮಾತಾಡಕ್ಕೆ ನನ್ನ ನಿನ್ನ ಮಧ್ಯ ಏನು ಉಳಿದಿಲ್ಲ. ಸುಮ್ಕೆ ನಾನು ಹೇಳ್ದಂಗೆ ಹೊಂಟೋಗು. ನಿನ್ನ ಮಗಳನ್ನ ಎಲ್ಲಿ ಕಳ್ಸಿದ್ಯಾ ಹೇಳು, ಹೊಂಟೋಯ್ತೀನಿ. ಅದನ್ನಂತೂ ನಾನು ಹೇಳಕ್ಕಿಲ್ಲ. ನನ್ನ ಮಗಳಿಗೆ ನೀನು ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಯೋಚನೆನ ಇಲ್ಲಿಗೆ ಬಿಟ್ಬಿಡು. ಇಲ್ಲಾಂದ್ರೆ ನಿನಗೆ ಅದರಿಂದನೇ ಕೊನೆ. ಹೇಳ್ತಾ ಇವ್ನಿ. ಓ, ಭಯ ಬೀಳಿಸ್ತೀಯ ಗೌರಿ? ನಾನಿಲ್ಲಿ ಯಾಕೆ ಬಂದೀವ್ನಿ ಅಂತ ನಿಂಗೆ ಚಂದಾಗೆ ಗೊತ್ತು. ನಿನ್ನ ನೀ ಕೇಳ್ಕೊ. ನಾ ಬರೋವಾಗ ಹೇಗೆ ನನ್ನಿಷ್ಟದ ಹಾಗೆ ಬಂದ್ನೋ, ಹೋಗೋವಾಗ್ಲೂ ಅಷ್ಟೇಯ. ನೋಡೋ, ನನ್ನ ಬಗ್ಗೆ ಯಾರ ತಾವನು ಮಾತಾಡಬೇಡ. ಮಾತಾಡೋಕ್ಕೂ ಆಗಕ್ಕಿಲ್ಲ. ನನ್ನ ಬಗ್ಗೆ ನೀನು ಹೇಳಬೇಕು ಅಂದ್ರೆ ಹಳೆದನ್ನೆಲ್ಲ ಹೇಳಬೇಕಾಯ್ತದೆ. ಮಗಳನ್ನ ಕರ್ಸು. ಇಲ್ಲಿ ನೋಡಿ, ಕಣ್ಣು ನೋಡಿ, ನೀರು ಕುಡಿತೀರಾ? ಜೋಳಿ ಯಾಕೆ? ಅಕ್ಕ, ನಮ್ಮ ಊರ್ನಾಗ ಹೇಳೋರು ಅಡ್ಗೆನೆ ಔಷಧಿ ಅಂತವ. ಅಡ್ಗೆಗೆ ಸರಿಯಾಗಿ ಶುಂಠಿ, ಮೆಣಸು, ಅರಿಶಿನ ಎಲ್ಲ ಬಳಸಿದ್ರೆ ಅದಕ್ಕಿಂತ ರೋಗ ನಿರೋಧಕ ಶಕ್ತಿ ಇನ್ನೊಂದಿಲ್ವಂತೆ. ಅದೇನೋ ಸರಿ, ಆದ್ರೆ ಈಗ ರುಚಿ ಹಿಂದೆ ಆರೋಗ್ಯನೇ ಮರ್ತ್ಬಿಟ್ಟಿದೀವಿ. ಆದ್ರೆ ನಾನಂತೂ ಅಡುಗೆಗೆ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಇವೆಲ್ಲ ಜಾಸ್ತಿ ಉಪಯೋಗಿಸ್ತೀನಿ. ನೋಡು ರೋಹಿತ್, ನನ್ನಿಬ್ರು ಸೊಸೆಯರು ಅಡುಗೆ ಮೇಲೆ ಇದ್ದಾರೆ. ಮಾವ, ಏನಾದ್ರು ಬೇಕಿತ್ತಾ? ಏನೂ ಇಲ್ಲಮ್ಮ, ಕಮಲಿ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನಾವು ಹೊರಗಿರ್ಲ ಮಾವ? ನೋ, ನೀನು ಇರಮ್ಮ, ಏನು ಪರವಾಗಿಲ್ಲ. ಏನ್ ಮಾತಾಡ್ಬೇಕು ಸರ್? ಅರೆ ಏನಮ್ಮ ಕಮಲಿ, ಇನ್ನೂ ನೀನು ನನ್ನ ಸಾರ್ ಅಂತ ಕರೆಯೋದನ್ನ ಬಿಡ್ಲಿಲ್ವಾ? ತಕ್ಷಣವಾಗಿ ಆಸಿನಿ ಥರ ಮಾವ ಅಂತ ಕರಿಬೇಕು. ರೂಢಿ ಆಗ್ಬೇಕು ಸರ್. ನೋಡಿಯಪ್ಪ, ಮತ್ತೆ ಸರ್ ಅಂತ ಇದ್ದಾಳೆ. ರೀ, ಆಡ್ಕೋಬೇಡ್ರಿ. ಏನೋ ನಾನು ಆಡ್ಕೋತಿದ್ದೀನ? ಓಹೋ, ನೀನು ಈಗಲೇ ಕಮಲಿ ಸಪೋರ್ಟಾ? ಹೌದು, ಮತ್ತೆ ಹೇಗಿದ್ರು ನಮ್ಮ ಮನೆಗೆ ಬರೋ ಹುಡುಗಿ ಅಲ್ವಾ? ಈಗ ಅದೇ ವಿಷಯ ಮಾತಾಡಕ್ಕೆ ಬಂದಮ್ಮ. ಕಮಲಿ ನೋಡಮ್ಮ, ನೀನು ಯಾವತ್ತಿದ್ರೂ ಈ ಮನೆ ಸೊಸೆನೆ. ಆದರೆ ಈಗ ಸದ್ಯಕ್ಕೆ ನೀನು ಮಹಾಜನ್ ಮನೆ ಮೊಮ್ಮಗಳು. ಸೊ ಮೊದಲಿನ ಕಮಲಿ ಅಲ್ಲ. ಈಗ ನೀನು ಮನೆಗೆ ಬಂದು ಆಮೇಲೆ ಹೀಗೆಲ್ಲ ಕೆಲಸ ಮಾಡ್ಕೊಂಡಿರೋದು ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲಮ್ಮ. ಮೊರೋವರ್, ನೀನು ಅನ್ನಪೂರ್ಣ ಮಹಾಜನ್ ಮೊಮ್ಮಗಳು ಅನ್ನೋದನ್ನ ನನ್ನ ಹೆಂಡತಿ ತಾರಾಗೆ ಈಗ ಮರ್ತು ಹೋಗಿದೆ. ಅವಳು ನೀನಿನ್ನು ಮಾರಾಪುರದ ಹುಡುಗಿ ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆ ಅವಳು ನಿನ್ನ ಹತ್ರ ಬೆಳಿಗ್ಗೆ ನಂಗೆ ಅರ್ಥ ಆಯ್ತೈತೆ ಸರ್. ತಾರಮ್ಮ ಅವ್ರದ್ದು ಇದ್ರಾಗ ಏನೂ ತೆಪ್ಪಿಲ್ಲ. ಅವ್ರು ಬೇಕು ಅಂತ ಮಾಡಲಿಲ್ಲ ಬುಡಿ. ಆದರೂ ನನಗಿದ್ನೆಲ್ಲ ನೋಡೋಕ್ಕಾಗಲ್ಲಮ್ಮ. ಈ ವಿಷಯ ನಿಮ್ಮ ಅಪ್ಪಂಗೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ನೋಡಿದೆ, ಆದರೆ ಅವ್ನು ಕೇಳ್ತಾನೆ ಇಲ್ಲ. ನನ್ನ ಮಗಳಿನ್ನೂ ಸಣ್ಣವಳಲ್ಲ, ಅವಳು ದೊಡ್ಡವಳಾಗಿದ್ದಾಳೆ. ಅವಳಿಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ಯೋಚನೆ ಮಾಡೋ ಶಕ್ತಿ ಅವಳಿಗಿದೆ ಅಂತಿದ್ದಾನೆ. ಅಪ್ಪಯ್ಯ ಸರಿಯಾಗಿ ಹೇಳೋರೆ.
ಹಾಗಲ್ಲ ಕಮಲಿ, ನೀನು ನಮ್ಮ ಮನೆಗೆ ಬಂದಿರೋದೇ ನಿನ್ನ ದೊಡ್ಡ ಗುಣ. ಅದಕ್ಕೆ ತಕ್ಕ ಹಾಗೆ ನಾವು ನಿನ್ನನ್ನು ನೋಡ್ಕೋಬೇಕಲ್ವಾ, ಇಲ್ಲಾಂದರೆ ಅದು ತಪ್ಪಾಗತ್ತೆ. ಅಯ್ಯೋ ಸರ್, ನೀವು ಹಂಗೆಲ್ಲ ಏನು ಅನ್ಕೊಂಬೇಡಿ. ತಾರಮ್ಮವ್ರು ಸರಿಯಾಗ ಗಂಟ ಅಲ್ವಾ, ಈ ಕಷ್ಟ ಎಲ್ಲ ಪರವಾಗಿಲ್ಲ. ತಾರಮ್ಮವ್ರಿಗೆ ಸದ್ಯಕ್ಕೆ ನಾನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಂಗೆ ಅವ್ರು ಯಾರು ಅಂತ ಗೊತ್ತಲ್ವಾ. ಅವ್ರು ಹೆಂಗೆ ಇದ್ರು ನನ್ನ ಅತ್ತೆನೆಯ. ಅವ್ರನ್ನ ಸೆಂದಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನೋಡು ಮಾವ, ನಿಮ್ಮನ್ ಮಾವ ಅಂತ ಕರೆಯಕ್ ಮೊದ್ಲೇನೆ ಅತ್ತೆ ಅನ್ಬಿಟ್ಲು. ಕಮಲಿ, ನೀನು ಗುಣ ತಾಳ್ಮೆಗೆ ದೃಷ್ಟಿ ತೆಗಿಬೇಕಮ್ಮ. ಆಯ್ತಮ್ಮ, ನೀನು ಹೇಳಿದ ಹಾಗೆ ಆಯ್ತು. ಎಲ್ಲೋ ಇದ್ದೆ, ಆರಾಮಾಗಿದ್ದೆ. ನನ್ನನ್ನು ಇಲ್ಲಿಗೆ ಬರೋ ಹಂಗೆ ಮಾಡಿದ್ದು ಇದೇನೋ ದ್ಯಾವ್ರೋ ಅಥವಾ ಇನ್ಯಾರೋ. ಅಡೆತಡೆ ಇಲ್ಲದೆ ಇರೋ ಆಸಮೆ ಯಾವನವನೇ. ನಾನು ಮಾತ್ರ ಈ ಮನೆಯಾಗೆ ಯಾವುದೇ ಅಡೆತಡೆ ಬಂದರೂ ನಾನು ಅಂದ್ಕೊಂಡಿರೋ ಕಾರ್ಯ ಮುಗಿಸ್ದೆ ಈ ಮನೆಯಾಗಿಂದ ಹೋಗಾಕಿಲ್ಲ. ಆದರೂ ಗೌರಿ ನನ್ನನ್ನು ಮನೆಯಿಂದ ಆಚೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಾವಳೆ, ಆದರೆ ಅದು ಆಗಾಕಿಲ್ಲ. ಜೀವನದಲ್ಲಿ ಎಂಥೆಂಥ ಕಷ್ಟ ನೋಡಿ ಕೊನೆಗೆ ಈ ನಿರ್ಧಾರ ತಗೊಂಡಿವ್ನಿ. ಇನ್ನು ಈ ನನ್ನ ಜೀವ ಇರೋ ಗಂಟ ಏನೇನು ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಸಾಧಿಸ್ತೀನಿ. ನಿನಗೋಸ್ಕರ, ಎಲ್ಲ ನಿನಗೋಸ್ಕರ ಕಂದ, ನಿನಗೋಸ್ಕರ ಕಣಮ್ಮ.